ನಮಸ್ಕಾರ ರೈತ ಮಿತ್ರರೇ. ನಮ್ಮೊಬ್ಬರ ಯುವ ಕ್ರಿಯಾಶೀಲ ರೈತರಾದಂತ ವಿನಾಯಕ್ ಖಿನ್ನವರ್ ಅವರೊಂದ ಕಮೆಂಟ್ ಮಾಡಿದ್ರಿ. ಏನಪ್ಪಾ ಕಮೆಂಟ್ ಅಂದ್ರ ಪೂರ್ವ ಕಂಪನಿಯ ಡೆಕೋರಸ್ ಬಗ್ಗೆ ಮಾಹಿತಿ ಕೊಡುವಂತ ಕಮೆಂಟ್ ಮಾಡಿದ್ರಿ. ಅವ್ರ ಕೇಳೋ ಪ್ರಕಾರ pH ಬ್ಯಾಲೆನ್ಸರ್ ಆಗಿರುವಂತ ಡೆಕೋರಸ್ ಇದ ನೋಡ್ರಿ. ಇದ್ರ ಬಗ್ಗೆ ನೋಡುದಾದ್ರ ಬಹಳಷ್ಟು ಜನ ರೈತರು ಚಲೋ ಚಲೋ ಕಂಪನಿ ಬ್ರಾಂಡೆಡ್ ಆದಂತ ಔಷಧಿಗಳನ್ನ ಎಲ್ಲಾ ಬೆಳೆಗಳಿಗೆ ಸ್ಪ್ರೇ ಮಾಡ್ತಿರ್ತಾರಿ. ಆದ್ರೂ ಕೆಲವೊಂದ್ ಕಡೆ ರಿಸಲ್ಟ್ ಬರತ್ತಿರಂಗಿಲ್ರಿ. ಏನಪ್ಪಾ ಅದಕ್ ಕಾರಣ ಅಂತ ಒಂದ್ ಸ್ವಲ್ಪ ಅಧ್ಯಯನ ಮಾಡಿದಾಗ ತಿಳಿದು ಬಂದಿದ್ ಏನಪ್ಪಾ ಅಂತಂದ್ರ ಎಲ್ಲಾ ರೈತರು ಏನ್ ಮಾಡತ್ತಾರು, ಒಂದ್ ಸ್ವಲ್ಪ ಬೋರ್ ನೀರ, ಬಾವಿ ನೀರ, ಉಪ್ಪಿನ ಅಂಶ ಇರುವಂತ ನೀರ, ಹಳದಾಗಿನ ನೀರ, ಸ್ವಲ್ಪ ಕೆಮಿಕಲ್ ಮಿಕ್ಸ್ ಆದಂತ ನೀರ, ಮಣ್ಣ ಉಪ್ಪು ಅಂಶ ಮಿಕ್ಸ್ ಆದಂತ ನೀರನ್ನ ತೆಗೆದುಕೊಂಡಾಗ ಆ ಸಮಯದೊಳಗ ಅದ ನಾವ್ ಎಷ್ಟೇ ಬ್ರಾಂಡೆಡ್ ಕ್ವಾಲಿಟಿ ಎಷ್ಟೇ ಚಲೋ ಕಂಪನಿ ಔಷಧ ಕೊಟ್ರು ಅಲ್ಲಿ ನೀರಿನೊಳಗೆ ಮಿಕ್ಸ್ ಆಗದೆ ಇರುವಂತ ಪ್ರಮಾಣದೊಳಗ ಈ ಔಷಧಗಳ ರಿಸಲ್ಟ್ ಬರತ್ತಿಲ್ರಿ. ಇದ್ರ ಬಗ್ಗೆ ಫುಲ್ ಸ್ಟಡಿ ಮಾಡಿದಾಗ pH ಬ್ಯಾಲೆನ್ಸರ್ ಇದ ಮೊದ್ಲು ಹಿಡ್ಕೊಂಡು ಔಷಧ ಐತ್ರಿ. ಆದ್ರ ಬಹಳಷ್ಟು ಜನ ರೈತರಿಗೆ ಇನ್ನೂ ಪರಿಚಯ ಆಗ್ಬೇಕಾಗೈತ್ರಿ. pH ಬ್ಯಾಲೆನ್ಸರ್ ಡೆಕೋರೇಸ್ ಮಾಡೋ ಕೆಲಸ ಏನಂದ್ರ, ನೀವು ಸೌಳು ನೀರು ವಾಪಸ್ತಿರುವಾಗ, ಬೋರ್ ನೀರು ವಾಪಸ್ತಿರುವಾಗ ನಾರ್ಮಲಿ ಎಲ್ಲಾ ನೀರಿನ pH ಎಷ್ಟ್ ಇರ್ಬೇಕಂತ ಗೊತ್ತೈತೇನ್ರಿ? ಎಷ್ಟ್ ಇರ್ಬೇಕಪ್ಪ ಅಂತಂದ್ರ 6.5 ಇಂದ 7.5 ಇದು ನಾರ್ಮಲ್ ನೀರಿನ pH ಇರೋ ರೇಂಜ್ ರೀ. ಇಷ್ಟಕ್ಕಿಂತ ಹೆಚ್ಚಿಗಿದ್ರು ನಡೆಯಲ್ರಿ, ಕಡಿಮೆ ಇದ್ರು ನಡೆಯಂಗಿಲ್ರಿ. ಈ pH ಜಾಸ್ತಿ ಇತ್ತಂದ್ರ ನಿಮ್ ಔಷಧ ಯಾವ್ದೇ ಔಷಧ ಕೂಡ್ಸ್ರಿ, ಅದ ರಿಸಲ್ಟ್ ಅಷ್ಟ್ ಸರಿಯಾಗಿ ನಾವ್ ಹೇಳ್ತಾರ ಬರೋದಿಲ್ರಿ. ಅಂತ ಸಮಯದೊಳಗ ನೀವು ಇದೇನ್ ಡೆಕೋರಸ್ ಅಂತ ಹೇಳತ್ತೀವಲ್ರಿ, ಇದ ಒಂದ್ ಲೀಟರ್ ನೀರಿಗೆ 1 ml ಅಂತ ನೀರ್ನೊಳಗೆ ಹಾಕಿದ್ರ ಯಾವ ಬೇಕಾದಂತ ಫಂಗಿಸೈಡ್ ಇರ್ಲಿ, ಇನ್ಸೆಕ್ಟಿಸೈಡ್ ಇರ್ಲಿ, ಟಾನಿಕ್ ಇರ್ಲಿ, ಕೀಟನಾಶಕ ಇರ್ಲಿ, ಏನ್ ಬೇಕಾದಿದ್ರು ಅದನ್ನ ವಾಶ್ ಮಾಡಿ ನಾರ್ಮಲ್ pH ಗೆ ತರ್ತೈತ್ರಿ. ಕೀಟನಾಶಕಗಳನ್ನ ಸ್ಪ್ರೇ ಮಾಡುವಂತ ರೈತರ ಇದನ್ನ ಮುಖ್ಯವಾಗಿ ಬಳಸ್ರಿ. ಯಾಕಪ್ಪ ಅಂತಂದ್ರ ನಿಮ್ಮ ಕಳೆಗಳನ್ನ ಪೂರ್ವ ನಿರ್ಮೂಲನೆ ಮಾಡೋದ್ರಂದ್ರ ಇದನ್ನ ಹಾಕೋದ್ರಿಂದ ನೀರಿನ pH ಬ್ಯಾಲೆನ್ಸ್ ಆಗಿ ಇದ ಅಗ್ದಿ ಉತ್ತಮವಾದ ರಿಸಲ್ಟ್ ಅನ್ನು ಕೊಡ್ತೈತ್ರಿ. ಆಮೇಲೆ ಇದನ್ನ ಯೂಸ್ ಮಾಡಿದಂತ ರೈತರ ಹೇಳಿದ ಪ್ರಕಾರ ಅವ್ರ ಬೆಳೆಗಳಲ್ಲಿ ಇಳುವರಿನೂ ಕೂಡ ಹೆಚ್ಚಿಗೆ ಕಂಡಾರ್ರಿ. ಯಾಕಪ್ಪ ಅಂತಂದ್ರ ನೀರಿನ ಎಂತ ನೀರು ವಾಪರ್ಸಿದ್ರು ಅದ್ pH ನಾರ್ಮಲಿ ಮಾಡಿ ಅದನ್ನ ನಿಮ್ ಬೆಳೆಗಳಿಗೆ ಹೆಚ್ಚಿನ ರಿಸಲ್ಟ್ ಅನ್ನ ಕಾಣಿಸ್ತೈತ್ರಿ. ಇದನ್ನ ವಾಪರ್ಸ್ಬೇಕಾದ್ರ ಯಾವ ಸಮಯದಾಗ ಹಾಕ್ಬೇಕಂದ್ರ, ನೀವು ಬ್ಯಾರಲ್ ಒಳಗ ಔಷಧ ಕಲ್ಸ್ರಿ ಅಥವಾ ಬಕೆಟ್ ಒಳಗ ಔಷಧ ಕಲ್ಸ್ರಿ. ಆ ಸಮಯದಾಗ ಫಸ್ಟ್ ಮೊದಲನೇದಾಗಿ ಇದ ಡೆಕೋರಸ್ ಅನ್ನ ಹಾಕ್ರಿ. ಆಮೇಲೆ ನಿಮ್ ಇವ್ನೊಳಗ ಯಾವ್ದು ಬೇಕಂದ್ರ ಕೀಟನಾಶಕ, ಫಂಗಿಸೈಡ್ ಯಾವ ಬೇಕಾದ್ರೊಳಗ ಇದು ಕಾಂಬಿನೇಷನ್ ಹಾಕತ್ರಿ. ರೇಟ್ ಚೆಕ್ ಮಾಡಕ್ ಹೋದ್ರ ಇತರ ರೇಟ್ ಅಷ್ಟ ಬಾಳ ಹೈ ರೇಂಜ್ ಅಲ್ರಿ. ಕಡಿಮೆ ರೇಟ್ ಒಳಗ ಚಲೋ ಪ್ರಾಡಕ್ಟ್ ಅನ್ನ ಒಂದ್ ಕಂಪನಿ ಕೊಟ್ಟತ್ರಿ. ಇದನ್ನ ಕಂಪಲ್ಸರಿ ಎಲ್ಲಾ ಕೀಟನಾಶಕ, ಫಂಗಿಸೈಡ್, ಕೀಟನಾಶಕ ಸ್ಪ್ರೇ ಮಾಡ್ತಾಗ ಕಂಪಲ್ಸರಿ ನೀರಿನೊಳಗೆ ಹಾಕಿ ಸ್ಪ್ರೇ ಮಾಡ್ರಿ. ಇನ್ನು ನಿಮ್ ಉಳಿದಂತ ಎಲ್ಲಾ ರೈತ ಮಿತ್ರರಿಗೂ ಶೇರ್ ಮಾಡ್ರಿ. ನಮ್ಮ ಚಾನಲ್ ಅನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದ. ನೀನೇ ರಾಜಕುಮಾರ.